ಗೋಡೆಗಳು ಉದುರಿ ಆಲದ ಮರವೇ ದೇವರ ಆಲಯವಾದ ಅದ್ಭುತ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಇವತ್ ನಾವು ಈ ಅಪರೂಪದ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸ್ನೇಹಿತರೆ, ಇವತ್ ನಾನ್ ಬಂದ ಕುಂದಾಪುರದ ಬಸರೂರಿನಲ್ಲಿರುವ ಅದ್ಭುತವಾದ ದೇವಸ್ಥಾನ ತೋರಿಸ್ತೇನೆ. ಇವತ್ತ ಶಿವನ್ ದೇವಸ್ಥಾನ ಇದೆ. ತುಳುನಾಡಿನ ಅಧಿಪತಿ ತುಳುವೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇದನ್ನ. ಯಾಕಂದ್ರೆ ಬಾರ್ಕೂರಿನಿಂದ ಕಾಸರಗೋಡು ವರೆಗೂ ಇರುವಂತ ಸ್ಥಳನೇ ಬಂದ ತುಳುನಾಡು ಅಂತ ಕರೀತಾರೆ. ಈ ಅದ್ಭುತ ನಾಡಿನ ಏಕೈಕ ಅಧಿಪತಿಯೇ ತುಳುವೇಶ್ವರ ದೇವರು. ಈ ತುಳುವೇಶ್ವರ ದೇವಸ್ಥಾನ ಬಂದ ಕುಂದಾಪುರ ತಾಲೂಕಿನ ಬಸರೂರಿನಲ್ಲಿದೆ. ನೀವು ಬಸರೂರಿನಲ್ಲಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ತುಳುವೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ. ಇಂಥ ಅದ್ಭುತ ದೇವಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ ಬನ್ನಿ. ಈ ತುಳುವೇಶ್ವರ ದೇವಸ್ಥಾನ ಎಷ್ಟು ಶತಮಾನ ಹಳೆಯ ದೇವಸ್ಥಾನ ಆಗಿದ್ರು ಕೂಡ ಸದ್ಯಕ್ಕೆ ಕುರು ಅಂದ್ರೆ ನಂದಿ ವಿಗ್ರಹ ಮತ್ತೆ ಈ ಗೋಡೆ ಎರಡೆ ಹಂಗೆ ಆಲದ ಮರದ ನಡುವೆ ಇರುವ ಈ ತುಳುವೇಶ್ವರ ದೇವರು ಮಾತ್ರ ಸದ್ಯಕ್ಕೆ ಇಪ್ಪದಿಲ್ಲ. ಈ ತುಳುವೇಶ್ವರ ದೇವಸ್ಥಾನ ಬಸರೂರಿನಲ್ಲಿ 24 ದೇವಸ್ಥಾನದಲ್ಲಿ ಇದು ಕೂಡ ಒಂದ. ಆದ್ರೆ ಮೂಲ ತುಳುವೇಶ್ವರ ದೇವಸ್ಥಾನ ಸ್ಥಾಪನೆ ಆದ 5 ಮತ್ತು 6ನೇ ಶತಮಾನದಲ್ಲ. ಸದ್ಯ ಅಸ್ತಿತ್ವದಲ್ಲಿರುವ ಈ ಅವಶೇಷಗಳು ಮತ್ತು ಗೋಡೆಗಳು ಸುಮಾರು 15ನೇ ಶತಮಾನದ. ಈ ದೇವಸ್ಥಾನಕ್ಕೆ ತುಳುವೇಶ್ವರ ದೇವಸ್ಥಾನ ಅಂತ ಹೆಸರು ಹೆಂಗ್ ಬಂತಂತ ಹೇಳಿದ್ರೆ, ಶತಮಾನಗಳ ಹಿಂದೆ ತುಳುವ ಬುಡಕಟ್ಟಿನ ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ರ. ಅವ್ರು ಈ ದೇವರನ್ನ ಆರಾಧನೆ ಮಾಡ್ತಿದ್ ಕಾರಣ ಈ ದೇವರಿಗೆ ಬಂದ್ಬಿಟ್ಟು ತುಳುವೇಶ್ವರ ಅಂತ ಹೆಸರು ಬಂತಂತ ಇಲ್ಲಿ ಪ್ರತೀತಿ ಇದೆ. ಹಾಗೆ ಇಡೀ ಮಂಗಳೂರನ್ನ ಆಳ್ವಿಕೆ ಮಾಡಿದ ಅಲೂಪ ರಾಜರು ಕೂಡ ಇದೇ ಜನಾಂಗಕ್ಕೆ ಸೇರಿದವರು ಅಂತ ನಂಬಲಾಗುತ್ತೆ. ಹಾಗೆ ಈಗಲೂ ಕೂಡ ಈ ಪ್ಲೇಸ್ ಅಲ್ಲಿ ಪೂಜೆ ನಡೀತಾ. ಇದು ತುಳುನಾಡಲ್ಲಿ ಏಕೈಕ ತುಳುವೇಶ್ವರ ದೇವಸ್ಥಾನ ಅನ್ನೋ ಹೆಗ್ಗಳಿಕೆ ಕೂಡ ಪಾತ್ರ ಆಗಿದೆ. 1000 ವರ್ಷ ಇತಿಹಾಸ ಈ ಬಸರು ನೆಲದಲ್ಲಿ ಒಂದ್ ಆಲದ ಮರದ ಪೊಟರೊಳಗೆ ತುಳುವೇಶ್ವರ ನೆಲೆಸಿದ. ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕಾದ ಪುಣ್ಯ ಸ್ಥಳ ಇದೆ. ಎಂತಕಂದ್ರೆ ನೀವು ಈ ದೇವಸ್ಥಾನದ ಒಳ ಬತ್ತಿದ್ದಂಗೆ ಗೊತ್ತಾಗ್ತ ನಿಮ್ಗೆ ಎಂತ ಫೀಲ್ ಇತ್ತಂದೇಳಿ. ತುಳುನಾಡಲ್ಲಿ ಎಲ್ಲೂ ಕೂಡ ತುಳುವೇಶ್ವರ ಅನ್ನೋ ದೇವಸ್ಥಾನ ಎಲ್ಲೂ ಇಲ್ಲ. ತುಳುನಾಡಿನ ಪ್ರತಿಯೊಬ್ಬರಿಗೂ ಬಸರೂರಿನಲ್ಲಿ ತುಳುವೇಶ್ವರ ದೇವಸ್ಥಾನ ಆದಿ ದೇವತೆ ಆಗಿರುತ್ತೆ. ಈ ತುಳುವೇಶ್ವರ ದೇವಸ್ಥಾನ ಇತ್ತಲ್ಲ, ಇತಿಹಾಸದ ಕಾಲದಿಂದನೂ ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಇದಕ್ಕೆ ಸಾಕಷ್ಟು ಶಾಸನ ಕೂಡ ಇತ್ತ. ಈ ಶಾಸನದಲ್ಲೇ ತುಳುವೇಶ್ವರನ್ ದಾನ ಕೊಟ್ಟ ಉಲ್ಲೇಖ ಕೂಡ ಇತ್ತ. ಕ್ರಿಸ್ತ ಶಕ 1401 ಮೇ 2ನೇ ತಾರೀಕು ಈ ಶಾಸನದ ಪ್ರಕಾರ ಆ ಕಾಲದ ವಿಜಯನಗರದ ಇಮ್ಮಡಿ ಹರಿಹರ ಎಂಬ ರಾಜ ಆಳ್ವಿಕೆ ಮಾಡ್ತಿದ್ದ. ಹಾಗೆ ಆ ಟೈಮಲ್ಲಿ ಇಮ್ಮಡಿ ಹರಿಹರನ ಆಜ್ಞೆಯ ಮೇರೆಗೆ ಬಸರೂರು ಭಾಗದ ರಾಜಪಾಲನಾಗಿ ಒಡೆಯರ್ ಅವರು ಆಳ್ವಿಕೆ ನಡೆಸ್ತಾ ಇದ್ರು. ಇದೇ ಕಾಲಘಟ್ಟದಲ್ಲಿ ಬಸರೂರಿನ ಪ್ರತಿಷ್ಠಿತ ರಾಜ ಮನೆತನದವಳಾದ ತುಳುವಕ್ಕ ಹೆಗ್ಗಡತಿ ಎನ್ನುವವರು ತುಳುವೇಶ್ವರ ದೇವಸ್ಥಾನದಲ್ಲಿ ನಂದಾದೀಪ ಬೆಳಗಿಸುವುದಕ್ಕಾಗಿ ಈ ದೇವಸ್ಥಾನದಲ್ಲಿ ಛತ್ರದಲ್ಲಿ ಪ್ರತಿದಿನ 9 ಬ್ರಾಹ್ಮಣರಿಗೆ ಭೋಜನ ವ್ಯವಸ್ಥೆಗಾಗಿ ಹೊನ್ನು ಮತ್ತೆ ಭೂಮಿ ದಾನ ಮಾಡ್ತಿದ್ರಂತೆ. ಶಾಸನವೆಂಬಂತೆ ಕ್ರಿಸ್ತ ಶಕ 1455 ಜನವರಿ 23 ಗುರುವಾರದಂದು ಕೆತ್ತಿರುವ ಶಾಸನ ಕೂಡ ಸಿಕ್ಕಿದೆ. ಇದು ಬಂದು ಬಸರೂರಿನಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಸಿಕ್ಕಿದೆ. ಈ ಶಾಸನ ಬಂದು ವಿಜಯನಗರದ ಕಾಲದ ಮಲ್ಲಿಕಾರ್ಜುನ ರಾಯ ಎಂಬ ರಾಜರ ಕಾಲದಲ್ಲಿ ಕೆತ್ತಲಾಗಿದೆ. ಈ ಶಾಸನದಲ್ಲಿ ಬಂದ ತುಳುವೇಶ್ವರ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ.
ಹಾಗೆ ನಾನು ಇಲ್ಲೊಬ್ರನ್ನ ಮಾತಾಡ್ಸಿದೆ. ಈ ದೇವಸ್ಥಾನದ ಬಗ್ಗೆ ರೀಸೆಂಟ್ ಆಗಿ ಬಂದು ಅಷ್ಟಮಂಗಳ ಪ್ರಶ್ನೆನ ಕೇಳಲಾಗಿದೆ. ಈ ಅಷ್ಟಮಂಗಳ ಪ್ರಶ್ನೆಯ ಪ್ರಕಾರ ಇಲ್ಲಿ ಮಡಿ ಅನ್ನೋದು ಕಡ್ಡಾಯ ಆಗಿರುತ್ತೆ. ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಸ್ನಾನ ಮಾಡ್ಕೊಂಡೇ ಬರ್ಬೇಕಾಗತ್ತೆ. ಹಾಗೆ ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಶರ್ಟ್ ತೆಗೆದು ಪಂಚೆಲ್ ಹೋಗ್ಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯ ಕೂಡ ಹೇಳಿದ್ರು ನಂಗೆ ಅವರು, ಹೊರಗಿಂದ ಯಾವುದೇ ವಸ್ತುನ ತಕೊಂಡ್ ಬಂದು ಶಿವಲಿಂಗದ ಮೇಲೆ ಹಾಕ್ಬಾರ್ದಂತೆ. ಹಾಲಾಗಿರ್ಬೋದು, ತುಪ್ಪ ಆಗಿರ್ಬೋದು, ನೀರಾಗಿರ್ಬೋದು, ಏನು ಹಾಕ್ಬಾರ್ದಂತೆ. ಹಾಗೆ ನೀವು ಬಂದು ಶಿವಲಿಂಗಕ್ಕೆ ಕೈ ಮುಕ್ಕೊಂಡು ಹೋಗ್ಬೋದು, ಅದನ್ನ ಮುಟ್ಟೋ ಹಂಗಿಲ್ಲ. ಹಾಗೆ ಸಿಟಿನ್ ಬಪ್ಪರ ಇನ್ನು ಮುಟ್ಟು ಪ್ರಯತ್ನ ಮಾಡ್ತಾರ. ಹೊರಗಿಂದ ಬಾಟ್ಲಿ ನೀರ್ ಹಾಗೆ ತುಪ್ಪ ಹಾಲಲ್ಲಿ ತಕೊಂಡ್ ಸುರಿತ್ರ ಅದಿನ್ಮೇಲೆ ಮಾಡೋಕ್ ಆಗಂತೆ. ಇಲ್ಲಿಬ್ರು ಬಾವಿ ನೀರನ್ನೇ ಬಂದು ಇಲ್ಲಿ ಶಿವಲಿಂಗಕ್ಕೆ ಯೂಸ್ ಮಾಡ್ಬೇಕ. ಅದನ್ನ ಬಂದ ಇಲ್ಲಿ ಪೂಜೆ ಮಾಡೋರೇ ಮಾಡ್ತಾರೆ. ಹಾಗೆ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.